ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ನಗರದ ಶಿವಮೊಗ್ಗ ವೃತ್ತದಲ್ಲಿ ನಡೆಯುತ್ತಿರುವ ಮಂಗಳವಾರದ ಸಂತೆ ಮಾರುಕಟ್ಟೆಯನ್ನು ಎಪಿಎಂಸಿ ಆವರಣಕ್ಕೆ ಸ್ಥಳಾಂತರಿಸುವ ಪ್ರಸ್ತಾವನೆಗೆ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ವೃತ್ತದಲ್ಲಿ ಸಂತೆ ನಡೆಸಲು ಅವಕಾಶ ಕಲ್ಪಿಸಬೇಕೆಂದು ಅವರು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಎಪಿಎಂಸಿ ನಗರದಿಂದ ದೂರದ ಕೊನೆಯ ಭಾಗದಲ್ಲಿ ಇರುವುದರಿಂದ ಸಾರ್ವಜನಿಕರ ಓಡಾಟ ಕಡಿಮೆಯಾಗಲಿದೆ. ಇದರಿಂದ ವ್ಯಾಪಾರ ವಹಿವಾಟಿನ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಲಿದೆ ಎಂದು ವ್ಯಾಪಾರಸ್ಥರು ಅಭಿಪ್ರಾಯಪಟ್ಟರು. ಈ ಹಿಂದೆ ಎಪಿಎಂಸಿ ಆವರಣದಲ್ಲಿ ಮಂಗಳವಾರದ ಸಂತೆ ನಡೆಸಲು ಮಾಡಿದ ಪ್ರಯತ್ನವು ನಿರೀಕ್ಷಿತ ಯಶಸ್ಸು ಕಾಣವಿದೆ ವಿಫಲವಾಗಿತ್ತು ಎಂದು ಸಭೆಯಲ್ಲಿ ತಿಳಿಸಿದರು. ನಗರಸಭೆಯ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ವ್ಯಾಪಾರಸ್ಥರು ತಮ್ಮ ಸಮಸ್ಯೆಗಳು ಹಾಗೂ ಸಲಹೆಗಳು ಶಾಸಕರ ಗಮನಕ್ಕೆ ತಂದರು. ಸಭೆಯ ಅಧ್ಯಕ್ಷತೆಯನ್ನು ತಾಲೂಕಿನ ಶಾಸಕರಾದ ಬಿಪಿ ಹರೀಶ್ ರವರು ವಹಿಸಿದ್ದರು. ಸಭೆಯಲ್ಲಿ ತಹಶೀಲ್ದಾರ್ ಜೆ ಸಂತೋಷ್ ಕುಮಾರ್, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್, ನಗರಸಭೆ ಪೌರಾಯುಕ್ತ ಈರಮ್ಮ ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಮತ್ತು ಪತ್ರಕರ್ತರು ಉಪಸ್ಥಿತಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಮೇನ್ ರೋಡ್ ಅಲ್ಲಿ ಹೊರತುಪಡಿಸಿ ಅದಕ್ಕೊಂದು ಸ್ವಲ್ಪ ಏನ್ ಮೆಣಸಿನಕಾಯಿ ಇದಲ್ಲ ಅದಕ್ಕೆ ಆಲ್ಟರ್ನೇಟ್ ಒಂದು ಮಾರುಕಟ್ಟೆ ವ್ಯವಸ್ಥೆ ಅದನ್ನ ಈ ಕಡೆ ಹಾಕಿ ಇರುವಂತ ಒಂದು ಮಾರುಕಟ್ಟೆಯನ್ನೇ ಸ್ವಲ್ಪ ಇರುವಂತದನ್ನೇ ಸ್ವಲ್ಪ ಪೊಲೀಸ್ ಬಂದೋಬಸ್ತು ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಲ್ಲೇ ವ್ಯಾಪಾರಸ್ಥರು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಸರ್. ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಆಗೋವರೆಗೂ ಎಪಿಎಂಸಿ ಬಹಳ ಕಷ್ಟ ಆಗುತ್ತೆ ಸರ್. ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು, 70 to 80% ಹೆಣ್ಮಕ್ಳು ವ್ಯಾಪಾರಸ್ಥರು ಲೀವ್ ಮಾಡಿದ್ದಾರೆ. ಅವ್ರಿಗೆ ಆಲ್ಟರ್ನೇಟ್ ಬೇರೆ ಇಲ್ಲ ಸರ್. ಈಗ ನೀವು ನೋಡ್ತಾ ಇದ್ದೀರಿ ಹೆಂಗಿದೆ ಅಂತೇಳಿ. ಇದೇ ನಮ್ಮ ಜೀವನದ ಒಂದು ಮುಖ್ಯ ಒಂದು ಉದ್ಯೋಗ ಆಗಿ ಮಾರ್ಪಟ್ಟಿದೆ ಸರ್. ಅದಕ್ಕೆ ನಾವೆಲ್ಲ ಸಂತೆ ನೋಡಿ ಬೇರೆ ಇಲ್ಲಿಂದ ಅಷ್ಟೇ ಬರ್ತಾರೆ, ಇಲ್ಲ ರಾಣೆಬೆನ್ನೂರು, ಹಾವೇರಿ, ಈ ಕಡೆಗೆ ದಾವಣಗೆರೆ, ಹಳ್ಳಿ ಅಷ್ಟೊತ್ತು ಎಲ್ಲ ಹಳ್ಳಿ ಹೆಣ್ಮಕ್ಳು ಒಂದು 5 ಗಂಟೆಗೆ ಬಂದಿರ್ತಾರೆ ಸರ್. ಅಲ್ಲಿಂದ ಇಲ್ಲಿ ಬರೋದಿಗೆ ಸ್ವಲ್ಪ 8:30, 9 ಗಂಟೆ. ಇಲ್ಲಿಂದ ಹೋಗೋತ್ತಿಗೆ ಅವರು 7, 8, 9 ಗಂಟೆವರೆಗೂ ಮಾರ್ಕೆಟಲ್ಲಿ ಇರ್ತಾರೆ ಸರ್. ಅಲ್ಲಿ ಸೇಫ್ಟಿ ನೀವು ಹೋದ್ಸರಿಗೂ ಸಹ ನಾವು 2003-4 ಹಿಂದೆ ಒಂದು 2-3 ವರ್ಷ ಪ್ರಾಯೋಗಿಕವಾಗಿ ಸಂತೆಯನ್ನ ಏರ್ಪಾಡು ಮಾಡಿದ್ವಿ ಸರ್. ಅಲ್ಲಿ ಫೇಲ್ಯೂರ್ ಆಗಿದ್ದರಿಂದ ಮತ್ತೆ ಇಲ್ಲಿ ಒಂದು ಕೌನ್ಸಿಲರ್ ಬಾಡಿ ಮೀಟಿಂಗ್ ಮಾಡಿಬಿಟ್ಟು ಮತ್ತೆ ಶಿಫ್ಟ್ ಮಾಡ್ತಿದ್ವಿ ಸರ್. ಇದೆಲ್ಲ ಮಾಹಿತಿಗಳು ನಗರಸಭೆಗೆ ಗೊತ್ತಿದೆ ಅಂತ ಅನ್ಕೊಳ್ತೀವಿ ಸರ್. ಇಷ್ಟು ವಿಚಾರಗಳನ್ನ ನಾವು ನಮ್ಮ ಗಮನಕ್ಕೆ ತಗೊಂಡು ಬಂದ್ಬಿಟ್ಟು ಏನು ಮೇನ್ ರೋಡಲ್ಲಿ ಇದೆಯೋ ಅದಕ್ಕೊಂದು ಸ್ವಲ್ಪ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಯಥಾಸ್ಥಿತಿಯನ್ನ ಒಂದು ಸಂತೆಯನ್ನು ಕಾಪಾಡಿ ಅಂತ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅಂಬಲ್ ರಿಕ್ವೆಸ್ಟ್ ಏನು ಕಟ್ಟಿದ್ರೆ ಗೊತ್ತಿಲ್ಲ, ಅದು ಯಾಕೆ ಆಗಬೇಕು ಆಗಿಬಿಟ್ಟಿದೆ ಈಗ. ಆದ್ರೆ ಅದು ಹಾಳಾಗಬಾರ್ದು. ಅದು ಇನ್ನೊಂದು 5-6 ವರ್ಷಕ್ಕೆ ಅದು ಬಿಲ್ಡಿಂಗ್ ಬಿದ್ದರೂ ಇನ್ನು ಆಶ್ಚರ್ಯ ಇಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಅದನ್ನು ಆದಷ್ಟು ಬೇಗ ಹರಾಜು ಮಾಡಿ ಕೊನೆಗೆ ಈ ಹೋಲ್ಸೇಲ್ ಸರ್ಕಾರಿ ಯಾರು ತಗೊಂಡ್ರೆ ಅದಕ್ಕೆಲ್ಲ ಜಾಗ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನನಗೇನು ಹಾಂ ಅಷ್ಟೇ, ಬೇರೆ ನೀನು ಬಿಡ್ರಿ ಅದು ಹರಾಜು ಅದಕ್ಕೆ ಸರಿಯಾಗಿ ಅಲ್ಲೆಲ್ಲ ವ್ಯವಸ್ಥೆ ಆದಮೇಲೆ ಮಂಗಳವಾರ ಎಲ್ಲರೂ ಕೂಡ ಎಪಿಎಂಸಿಗೆ ಹೋಗ್ಬೇಕು. ಇನ್ನು 2-3 ತಿಂಗಳು ಅದು ಆಗೋ ತನಕ ಶಿವಮೊಗ್ಗ ರಸ್ತೆಯಲ್ಲಿ ಇಡಂಗಿಲ್ಲ. ಏನಿದ್ರು ಫಕೀರ್ ಸ್ವಾಮಿ ದೇವಸ್ಥಾನ ಒಂದು ಸಿಂಗಲ್ ಹಣ್ಣಿನ ಅಂಗಡಿನೂ ರೋಡ್ ಸೈಡ್ ಇರೋದಿಲ್ಲ. ಶಿವಮೊಗ್ಗ ರೋಡ್ನಲ್ಲಿ ಹಣ್ಣಿನ ಅಂಗಡಿನೂ ಇರೋದಿಲ್ಲ. ಅವರೆಲ್ಲರೂ ಆ ಕಡೆಗೆ ಹೋಗಿ ಇದು ಅಂತಿಮ ತೀರ್ಮಾನ. ಪದೇ ಪದೇ ಸೇರೋಲ್ಲ. ಈ ಒಂದು ಊರಿನ ಅಭಿವೃದ್ಧಿ ದೃಷ್ಟಿಯಿಂದ ಜನರು ಹರಿಹರಕ್ಕೆ ಬೈಬಾರ್ದಪ್ಪ ಅನ್ನೋ ದೃಷ್ಟಿಯಿಂದ ಬಹಳಷ್ಟು ಸಲಹೆ ಸೂಚನೆಗಳನ್ನು ನಿಜವಾಗ್ಲೂ ಕೊಟ್ಟಿದ್ದೀರಿ. ಊರಿನ ದೃಷ್ಟಿನೂ ನೀವೆಲ್ಲ ನೋಡಿರೋದ್ರಿಂದ ಹರಿಹರದ ಜನತೆ ಪರವಾಗಿ ನಿಮಗೆ ಕೃತಜ್ಞತೆ, ಧನ್ಯವಾದಗಳನ್ನು.